ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಇವತ್ತಿನ ಕಾರ್ಯಕ್ರಮದಲ್ಲಿ ಗ್ರಹದೀಪ್ತ ವ್ಯವಸ್ಥೆ ಅಂದರೆ ಏನು, ಈ ಯೋಗದ ಜಾತಕದವರ ಜೀವನ ಹೇಗಿರುತ್ತೆ, ಇದನ್ನ ಜಾತಕದಲ್ಲಿ ಹೇಗೆ ತಿಳಿಯೋದು ಎಲ್ಲವನ್ನ ಮಾತಾಡ್ತಾ ಹೋಗೋಣ. ಹಾಗೆ ಈ ದಿನದ ಪಂಚಾಂಗ ಪರಿಹಾರಗಳ ಬಗ್ಗೆ ಮಾತಾಡೋಣ. ಹಾಗೆ ಇವತ್ತಿನ ದಿನದ ಎಲ್ಲ ರಾಶಿ ಫಲಗಳ ಬಗ್ಗೆಯೂ ಕೂಡ ತಿಳಿತಾ ಹೋಗೋಣ. ಇದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಮಸ್ಕಾರ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮ ಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲ ರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯ ರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಈ ದಿನದ ವಿಶೇಷತೆಯನ್ನು ತಿಳಿಸ್ತಾ ಕಾರ್ಯಕ್ರಮ ಆರಂಭ ಮಾಡಬಹುದಾ? ಖಂಡಿತ. ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಂ ಅಹಂ ಭಜೆ. ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ನೋ ದತ್ತಃ ಪ್ರಚೋದಯಾತ್. ಜಯ ವಿಜಯೀ ಭವ ದಿಗ್ವಿಜಯೀ ಭವ ಶ್ರೀಮದಖಂಡ ಶ್ರೀ ವಿಜಯೀ ಭವ. ಸರ್ವೇಭ್ಯೋ ಗುರುಭ್ಯೋ ನಮಃ. ನಮೋ ಮಹದ್ಭ್ಯೋ ನಮೋ ಋಷುಭ್ಯೋ ನಮೋ ಗುರುಭ್ಯೋ ನಮಃ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯುವಂತಹ ಎಲ್ಲ ಸೇವಾ ನಿರತರಾಗಿರ್ತಕ್ಕಂಥ ಸೈನಿಕರಿಗೂ, ದೇಶಕ್ಕೆ ತಮ್ಮದೇ ಆದಂಥ ಕೊಡುಗೆ ಕೊಡ್ತಾ ಇರತಕ್ಕಂಥ ಎಲ್ಲ ಚಾಲಕ ಸಾರಥಿಗಳಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸುತ್ತಾ ನಿಮ್ಮೆಲ್ಲರ ಬದುಕಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸುಮಂಗಳಕರವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಜಗದಂಬೆ ಕಲ್ಪಿಸಲಿ ಅಂತೇಳಿ ಆ ಜಗದಂಬೆಯಲ್ಲಿ ಅನನ್ಯವಾಗಿ ಪ್ರಾರ್ಥಿಸಿ ಅವಳ ಅಡಿದಾವರಗಳಿಗೆ ವಂದಿಸಿ ಇವತ್ತಿನ ಒಂದು ವಿಶೇಷವಾಗಿರ್ತಕ್ಕಂಥ ದಿನವನ್ನು ನೋಡಿದಾಗ ಪರಾಭವನಾಮ ಸಂವತ್ಸರೇ ಉತ್ತರಾಯಣೆ ಗ್ರೀಷ್ಮ ಋತುವಿನ ಅಧಿಕ ಜ್ಯೇಷ್ಠ ಮಾಸ. ವಿಶೇಷವಾಗಿ ಇವತ್ತಿನ ದಿನವನ್ನು ದ್ವಾದಶಿ ಉಪರಿ ತ್ರಯೋದಶಿ ಇರತಕ್ಕಂಥದ್ದು. ಚಿತ್ತಾ ನಕ್ಷತ್ರ ಉಪರಿ ಸ್ವಾತಿ ನಕ್ಷತ್ರ ಇರತಕ್ಕಂಥದ್ದು. ಆದರೆ ಸೂರ್ಯೋದಯಕ್ಕೆ ಯಾವ ನಕ್ಷತ್ರ ತಿಥಿ ಇರುತ್ತೆ ಅದೇ ನಮಗೆ ಮುಖ್ಯವಾಗಿ ನಾವು ಗಮನದಲ್ಲಿಟ್ಕೊಳ್ತಕ್ಕಂಥ ಒಂದು ಪದ್ಧತಿ ಇದೆ. ಇನ್ನು ಗುರುವಾರ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ಏನಂದರೆ ನಮಗೆ ಸಂಚಿತ ಜನ್ಮ ಅಂತಕ್ಕಂಥದ್ದು ಇರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಒಂದು ಜೀವನದಲ್ಲಿ ಒಂದೆಲ್ಲ ಸಮಸ್ಯೆಗಳನ್ನು ಒತ್ತು ತಂದಿರತಕ್ಕಂಥದ್ದೇ ನಮ್ಮ ಪೂರ್ವಜನ್ಮದ ಒಂದು ಪುಣ್ಯತಮವಾಗಿರ್ತಕ್ಕಂಥ ಪಾಪ ಪುಣ್ಯಾದಿಗಳು ಅಂತಕ್ಕಂಥದ್ದು. ಹಾಗಿದ್ದಾಗ ಗುರುಗಳನ್ನು ಆಶ್ರಯಿಸಿದಾಗ ನಿಮಗೆ ಎಷ್ಟೋ ವಿಪತ್ತು ಆಪತ್ತುಗಳು ಕೂಡ ನಿವೃತ್ತಿ ಆಗ್ತಕ್ಕಂಥದ್ದಾಗಿರುತ್ತೆ. ವಿಪತ್ತಿಗೂ ಆಪತ್ತಿಗೂ ಏನಪ್ಪ ಅಂದರೆ ವ್ಯತ್ಯಾಸ. ಆಪತ್ತು ದೇಹಕ್ಕೆ ಆದರೆ ವಿಪತ್ತು ವಿಶೇಷವಾಗಿ ಅವನ ವ್ಯವಸ್ಥೆಗೆ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಆಪತ್ತು ವಿಪತ್ತುಗಳಿಂದ ವಿಮುಕ್ತಿಯನ್ನು ಕಾಣಬೇಕಾದರೆ ಗುರುವಾರದ ದಿವಸ ಗುರುವೇ ಸರ್ವಲೋಕಾನಾಂ ವಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ ಅಂತೇಳಿ ನಮೋ ಭಗವತೆ ದಕ್ಷಿಣಾಮೂರ್ತಯೇ ಮಖ್ಯಂ ಮೇಧಾಂ ಪ್ರಜ್ಞಾಂ ಪ್ರಯಚ್ಛ ಸ್ವಾಹ ಅಂತೇಳಿ ಆ ಒಂದು ಮೇಧಾ ದಕ್ಷಿಣಾಮೂರ್ತಿ ಸಾಕ್ಷಾತ್ ಸಾಂಬಶಿವನ ಆರಾಧನೆ ಮಾಡತಕ್ಕಂಥದ್ದು ಅತ್ಯಂತ ಶ್ರೇಷ್ಠದಾಯಕವಾಗಿರ್ತಕ್ಕಂಥದ್ದು. ಇನ್ನು ಹರಮುನಿದರು ಗುರು ಕಾಯಿತಾನೆ ಅಂತಕ್ಕಂಥ ಒಂದು ವಾಕ್ಯದ ಹಾಗೆ ನಿಮ್ಮ ಬದುಕಿನಲ್ಲಿರ್ತಕ್ಕಂಥ ಸಮಸ್ತ ವಿಧವಾದ ಪರಿಹಾರಾದಿಗಳನ್ನು ಅಂದರೆ ಸಂಕಟಗಳನ್ನು ಪರಿಹಾರ ಮಾಡ್ತಕ್ಕಂಥ ಒಂದು ಸುಯೋಗ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ದತ್ತಾತ್ರೇಯರು. ಬ್ರಹ್ಮ ವಿಷ್ಣು ಮಹೇಶ್ವರರ ಸ್ವರೂಪರಾಗಿರ್ತಕ್ಕಂಥ ಗುರು ದತ್ತಾತ್ರೇಯರು ವಿಶೇಷವಾಗಿ ಅವಧೂತ ಪದ್ಧತಿಯಲ್ಲಿರ್ತಕ್ಕಂಥದ್ದು. ದತ್ತಾತ್ರೇಯರಂದರೆ ಸಹಜವಾಗಿ ರಾಘವೇಂದ್ರ ಸ್ವಾಮಿಗಳು ನಮ್ಮೆಲ್ಲರಿಗೂ ಗೊತ್ತು, ಯಾಕೆಂದರೆ ಈಗ ಸ್ವಲ್ಪ ಪ್ರಚಲಿತದಲ್ಲಿರ್ತಕ್ಕಂಥ ಗುರುಗಳು. ಆಮೇಲೆ ಅಷ್ಟೇ ರಾಯರಿದ್ದಾರೆ ಅನ್ನುವಂಥ ಒಂದು ಪದವನ್ನು ಚಾಚೂ ತಪ್ಪದ ಹಾಗೆ ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನವನ್ನು ಕೊಡ್ತಾ ಇರತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕೊಡ್ತಾ ಇರತಕ್ಕಂಥದ್ದು ಗುರು ಸಾರ್ವಭೌಮರಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು. ಹಾಗಾಗಿ ಗುರುವನ್ನು ಅನನ್ಯವಾಗಿ ಗುರುವಾರದ ದಿವಸ ಯಾಕೆಂದರೆ ಇವತ್ತಿನ ಈ ಒಂದು ದ್ವಾದಶಯುಕ್ತವಾಗಿ ಬಂದಿರತಕ್ಕಂಥ ಪ್ರದೋಷ ಕಾಲದಲ್ಲಿ ದಕ್ಷಿಣಾಮೂರ್ತಿಯುಕ್ತವಾಗಿ ಗುರುವನ್ನು ನೀವು ಪ್ರಾರ್ಥನೆ ಮಾಡಿದಾಗ ಮೊದಲನೆಯದಾಗಿ ಆಪತ್ತು ವಿಪತ್ತುಗಳು ನಿವೃತ್ತಿ ಆಗುತ್ತೆ. ಆಪತ್ತು ಅಂತಕ್ಕಂಥದ್ದು ಶರೀರಕ್ಕೆ ಅಥವಾ ಕುಟುಂಬದಲ್ಲಿ ಏನೇ ಆಗಿರ್ಬೋದು ಸಂಕಟಾದಿಗಳಿಂದ ನಿವೃತ್ತಿ ಆಗ್ತಕ್ಕಂಥ ಒಂದು ಸುಯೋಗ. ವಿಪತ್ತು ಹಣಕಾಸಿನ ವಿಚಾರದಲ್ಲಿ ಇರ್ತಕ್ಕಂಥದ್ದು ವಿತ್ತ ಸಚಿವರು ಅಂತ ನಾವು ಕರಿತೀವಿ. ಅಂದರೆ ದೇಶದ ಆರ್ಥಿಕತೆ ಹೇಗೆ ಸುಭದ್ರವಾಗಿದ್ದಾಗ ಹೇಗೆ ದೇಶ ಚೆನ್ನಾಗಿ ಮುನ್ನಡೆಯುತ್ತೋ ಮನುಷ್ಯನ ಬದುಕಿನಲ್ಲೂ ಕೂಡ ಆರ್ಥಿಕತೆ ಅಂತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲೂ ಕೂಡ ಸುಭದ್ರತೆಯನ್ನು ಕಾಣಬೇಕಾದರೆ ವಿಶೇಷವಾಗಿ ಇವತ್ತಿನ ದಿವಸ
ಔದುಂಬರ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿ, ಹತ್ತಿ ಮರ ಅಂತ ಕರಿತೀವಿ, ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕೊಡ್ತಕ್ಕಂಥದ್ದು. ಸಾಧ್ಯವಾದರೆ ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ಔದುಂಬರ ಮರವನ್ನು 21 ಪ್ರದಕ್ಷಿಣೆ ಮಾಡಿ ದ್ರಾಂ ದತ್ತಾತ್ರೇಯಾಯ ನಮಃ ಅಂಥೇಳಿ ಮಂತ್ರ ಉಚ್ಚಾರ ಮಾಡ್ತಕ್ಕಂಥದ್ದು. ಎರಡನೇದಾಗಿ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಸಾಂಸಾರಿಕ, ವ್ಯಾವಹಾರಿಕ ಮತ್ತು ಸಾಂದರ್ಭಿಕ ಸಮಸ್ಯೆಗಳನ್ನು ನಿವೃತ್ತಿ ಕಾಣುವ ಸಲುವಾಗಿ ಇರ್ತಕ್ಕಂಥದ್ದೇ ವಿಶೇಷವಾಗಿರ್ತಕ್ಕಂಥ ಶುಕ್ಲ ಪಕ್ಷದ ದ್ವಾದಶಿಯುಕ್ತವಾಗಿ ತ್ರಯೋದಶಿ ಪ್ರದೋಷ ಕಾಲ ಇರ್ತಕ್ಕಂಥದ್ದು ಸಾಂಬಶಿವನ ಆರಾಧನೆ. ಇವತ್ತಿನ ದಿವಸ ನಿಮಗೆ ವಿಶೇಷವಾಗಿರ್ತಕ್ಕಂಥ ಇನ್ನೊಂದಷ್ಟು ಫಲವನ್ನು, ಮಂಗಳಮಯವಾದಂಥ ಫಲವನ್ನು ಕೊಡಬೇಕಾದ್ರೆ ಬಿಲ್ಲುಪತ್ರಯುಕ್ತವಾಗಿ ದಾಳಿಂಬೆ ಫಲವನ್ನು, ವಿಶೇಷವಾಗಿ ದಾಳಿಂಬೆ ಅಂತ ಏನು ಕರಿತೀವೋ, ಶಿವನ ಸನ್ನಿಧಾನದಲ್ಲಿ ಬಿಲ್ಪತ್ರೆ, ಹಾಲು, ದಾಳಿಂಬೆ ಫಲವನ್ನು ತೆಗೆದುಕೊಂಡು ಹೋಗಿ ಶಿವನ ಸನ್ನಿಧಾನಕ್ಕೆ ಅರ್ಪಣೆ ಮಾಡಿ, ಅನನ್ಯವಾಗಿ ನಿಮ್ಮ ಎಲ್ಲ ಕಷ್ಟಾದಿಗಳು ಕೂಡ ನಿವೃತ್ತಿ ಆಗಲಪ್ಪ ಅಂಥೇಳಿ ಒಂದು ಬಾಟ್ಲಲ್ಲಿ ನೀರು ತೊಗೊಂಡೋಗಿ, ಕುಡಿಯುವಂಥ ನೀರನ್ನು ತೊಗೊಂಡೋಗಿ, ಯಾವುದಾದ್ರೂ ಬಾಟ್ಲಾಗಿರ್ಬೋದು, ನೀರನ್ನು ತೊಗೊಂಡೋಗಿ ಭಗವಂತನ ಮುಂದೆ ಇಟ್ಟು, ಅಂದರೆ ನೀವು ಕೂತ್ಕೊಳ್ತಕ್ಕಂಥ ಎಲ್ಲಿ ದೇವಸ್ಥಾನದ ಸಮೀಪದಲ್ಲಿ ಆ ನೀರನ್ನು ಇಟ್ಟು, ನೀರನ್ನು ಕೈಯಲ್ಲಿ ಇಟ್ಕೊಂಡು ನಿಮ್ಮ ಎಲ್ಲ ಪ್ರಾರ್ಥನೆಯನ್ನು ಕೂಡ ಆ ನೀರನ್ನು ಕೈಯಲ್ಲಿ ಹೀಗೆ ಬಾಟ್ಲಿಟ್ಕೊಂಡು ಅದರಲ್ಲಿ ನೀವೆಲ್ಲ ಪ್ರಾರ್ಥನೆಯನ್ನು ಮಾಡಿ ಮನೆಗೆ ತೊಗೊಂಡು ಬಂದು ಮನೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಸ್ವಲ್ಪ ಸ್ವಲ್ಪ ನೀರನ್ನು ಸೇವನೆ ಮಾಡೋದರಿಂದ ಏನೇ ನಕಾರಾತ್ಮಕವಾದಂಥ ದೋಷಗಳಿದ್ದರೂ ಕೂಡ ಪರಿಹಾರ ಆಗುತ್ತೆ. ಶುದ್ಧಿ ಆಗ್ತಕ್ಕಂಥದ್ದು, ದೇಹ ಶುದ್ಧಿ, ಮನಃಶುದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಅನುಭವದಲ್ಲಿ ಸಾಕಷ್ಟು ಇದು ನಮಗೆ ಅನುಭವದಲ್ಲಿ ಇರ್ತಕ್ಕಂಥದ್ದು. ಯಾಕೆಂದರೆ ನೀರಿಗೆ ಒಂದು ಪ್ರಾಣಶಕ್ತಿ ಇದೆ. ಆ ಪ್ರಾಣಶಕ್ತಿ ನೀವು ಸನ್ನಿಧಾನದಲ್ಲಿ, ಭಗವಂತನ ಸನ್ನಿಧಾನದಲ್ಲಿ ಕೂತ್ಕೊಂಡು ಇವತ್ತು ಸಾಯಂಕಾಲದ ದಿವಸ, ಅದರಲ್ಲೂ ಕೂಡ ವಿಶೇಷವಾಗಿ 4:15 6 ಗಂಟೆ ತನಕ ಇರತಕ್ಕಂಥ ಪ್ರದೋಷ ಕಾಲದಲ್ಲಿ ಯಾರೆಲ್ಲ ಸಾಧ್ಯವಾದಂಥವ್ರು ಈ ಒಂದು ಪರಿಹಾರವನ್ನು ಮಾಡಿ ನೋಡಿ. ನಿಮ್ಮ ಬದುಕಿನಲ್ಲಿ ಇವತ್ತಿನಿಂದ ಏನೋ ಹಗುರ ಆಯ್ತಪ್ಪ, ಇಷ್ಟು ದಿವಸ ಏನೋ ಮನಸ್ಸಿಗೆ ತುಂಬ ಏನೋ ಒಂಥರ ಹಿಡಿತದಲ್ಲಿದ್ವಿ, ಬಂಧನದಲ್ಲಿದ್ವಿ, ಮುಕ್ತಿ ಆಯಿತು ಅಂತಕ್ಕಂಥ ಭಾವನೆ ಆ ಮಿನಿಟಲ್ಲಿ ಬರ್ತಕ್ಕಂಥದ್ದಾಗುತ್ತೆ. ಗುರುಗಳ ದರ್ಶನ, ಔದುಂಬರ ಮರದ ಪ್ರದಕ್ಷಿಣೆ, ಮೇಧಾ ದಕ್ಷಿಣಾಮೂರ್ತಿಯ ಒಂದು ಇವತ್ತಿನ ದಿವಸ ಪ್ರಾರ್ಥನೆ, ಸಾಂಬಶಿವನ ಸನ್ನಿಧಾನದಲ್ಲಿ ವಿಶೇಷವಾಗಿ ರುದ್ರಾಭಿಷೇಕ, ಫಲಪಂಚಾಮೃತ ಅಭಿಷೇಕ ಪೂರ್ವಕವಾಗಿ ಇವತ್ತಿನ ದಿವಸ ವಿಶೇಷವಾಗಿ ಪ್ರದೋಷ ಕಾಲ ಪೂಜೆ ಆಗ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲಿ ಭಾಗಿಗಳಾಗಿ ನಿಮ್ಮ ಎಲ್ಲ ಕಷ್ಟ ನಷ್ಟಾದಿಗಳಿಂದಲೂ ಕೂಡ ದೂರ ಆಗುವ ಹಾಗೆ ಪರಮೇಶ್ವರನಲ್ಲಿ ಪ್ರಾರ್ಥನೆ ಮಾಡಿ. ಶುಭವಾಗಲಿ. ಹಾಗೆ ಗುರುಗಳೇ, ಈ ದಿನದ ರಾಶಿ ಫಲಗಳನ್ನು ತಿಳಿಸ್ಕೊಡ್ಬಹುದಾ? ಖಂಡಿತ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚರಾಹವೇ ಕೇತುವೇ ನಮಃ. ಆದಿತ್ಯಾದಿನವಗ್ರಹ ದೇವತಾಭ್ಯೋ ನಮಃ. ಗುಂ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ಗುಂ ಗುರುಭ್ಯೋ ನಮಃ. ಮೇಷರಾಶಿಯ ಫಲವನ್ನು ನೋಡಿದಾಗ ಭಾವನಾತ್ಮಕವಾದಂಥ ವಿಚಾರಾದಿಗಳಲ್ಲಿ ಇವತ್ತಿನ ದಿವಸ ನಿಮಗೆ ಸನ್ಮಂಗಳವಾಗ್ತಕ್ಕಂಥದ್ದು, ಅಂದರೆ ಕುಟುಂಬದವರ ಸಹಕಾರ ಸಿಗ್ತಕ್ಕಂಥದ್ದು, ವೃತ್ತಿರಂಗದಲ್ಲಿ ಸಹಕಾರ ಸಿಗ್ತಕ್ಕಂಥದ್ದು, ಸಹೋದರರೊಟ್ಟಿಗೆ ಸಹಕಾರ ಸಿಗ್ತಕ್ಕಂಥದ್ದು, ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ಸಹಕಾರ, ನಿಮ್ಮನ್ನು ಎಲ್ಲೋ ನಿಂತು ಹೋದ ಕಾರ್ಯಾದಿಗಳಿಗೂ ಕೂಡ ಪುನಃ ಚಾಲನೆ ದೊರಕಿ ಅದನ್ನು ಪುಷ್ ಮಾಡುವಂಥ ಕೆಲಸ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಸಂಪತ್ತಿನಲ್ಲಿ ಕೂಡ ವೃದ್ಧಿ ಆಗ್ತಕ್ಕಂಥದ್ದು, ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ಏನಾದರೂ ಕೂಡ ಸಣ್ಣದಾಗಿರ್ತಕ್ಕಂಥ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಮೇಷರಾಶಿಯವರಿಗೆ ಮಕ್ಕಳನ್ನು ಅನನ್ಯವಾಗಿ ವಿಶೇಷವಾಗಿ ಪ್ರೀತಿಯಿಂದ ಮಾತನಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ವಿಶೇಷವಾಗಿ ಇವತ್ತಿನ ದಿವಸ ಸೋದರರೊಟ್ಟಿಗೆ ಸಮಾಲೋಚಿಸುವಂಥದ್ದು ಅಥವಾ ಸರ್ಕಾರದ ಉನ್ನತ ಅಧಿಕಾರಿಗಳಿಗೂ ಕೂಡ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಇವತ್ತಿನ ದಿವಸ ಆರಕ್ಷಕರಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಮೇಷರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಇನ್ನಷ್ಟು ಸನ್ಮಂಗಳವನ್ನು ಕಾಣಬೇಕಾದರೆ ಗುರುಗಳ ದರ್ಶನ, ಗುರು ರಾಘವೇಂದ್ರಾಯ ನಮಃ ಅಂತೇಳಿ ಗುರುವಿನ ಪ್ರಾರ್ಥನೆ ಮಂಗಳಮಯವಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಬಂಧುಗಳೊಟ್ಟಿಗೆ ಸಮಾಗಮನ ಆಗ್ತಕ್ಕಂಥದ್ದಾಗಿರುತ್ತೆ. ದಾಯಾದಿಗಳಿಂದ ಸಹಕಾರ ಸಿಗ್ತಕ್ಕಂಥದ್ದು, ಪಿತ್ರಾರ್ಜಿತ ಆಸ್ತಿಗಳಿಂದಲೂ ಕೂಡ ಇವತ್ತಿನ ದಿವಸ ಇಷ್ಟು ದಿನಗಳಿಂದ ಇದ್ದಂಥ ಅಡಚಣೆಗಳು ವಿಮೋಚನೆ ಆಗಿ ಅದರೊಟ್ಟಿಗೆ ಇವತ್ತಿನ ದಿವಸ ನಿಮಗೆ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ವ್ಯವಸಾಯದಲ್ಲೂ ಕೂಡ ಲಾಭ ಆಗ್ತಕ್ಕಂಥದ್ದು, ಕೃಷಿಕರಿಗೆ ಲಾಭ ಆದರೆ ಸನ್ಮಂಗಳದಾಯಕವಾಗಿ ದೇಶ ಅಭಿವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ವೃಷಭರಾಶಿಯವರು ಇವತ್ತಿನ ದಿವಸ ಲಕ್ಷ್ಮೀ ನರಸಿಂಹನ ದರ್ಶನ, ಗುರುಗಳ ಪ್ರಾರ್ಥನೆ, ಗುಂ ಗುರುಭ್ಯೋ ನಮಃ ಅಂತೇಳಿ ಗುರುವಿನ ಧ್ಯಾನ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಸ್ನೇಹಿತರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಏನಂದರೆ ಯಾವುದಾದ್ರೂ ಸಣ್ಣದಾಗಿರ್ತಕ್ಕಂಥ ಒಂದು ಮನಸ್ತಾಪಗಳು ಬರ್ತಕ್ಕಂಥದ್ದು, ಕುಟುಂಬದವರೊಟ್ಟಿಗೆ ಸ್ವಲ್ಪ ಎಚ್ಚರ ವಹಿಸಿ. ಕಫ ಸಂಬಂಧಿತವಾದ ತೊಂದರೆ ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸಬಹುದಾಗಿರತಕ್ಕಂಥದ್ದು. ಧ್ಯಾನ ಮೂಲಂ ಗುರುರ್ಮೂರ್ತಿ, ಪೂಜಾ ಮೂಲಂ ಗುರುರ್ಪದಂ, ಮಂತ್ರ ಮೂಲಂ ಗುರುರ್ವಾಕ್ಯಂ, ಮೋಕ್ಷ ಮೂಲಂ ಗುರುರ್ ಕೃಪಃ ಅಂತೇಳಿ ಎಲ್ಲ ಸಮಸ್ಯೆಗಳಿಗೂ ಕೂಡ ಮುಕ್ತಿಯನ್ನು ಕಾಣುವ ಸಲುವಾಗಿ ಮುಕ್ತಿನಾಥನಾಗಿರ್ತಕ್ಕಂಥ ಸಾಂಬಶಿವನ ದರ್ಶನ, ಮೇಧಾ ದಕ್ಷಿಣಾಮೂರ್ತಿಯ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ.
ಮುಂದಿನ ರಾಶಿ ಕಟಕ ರಾಶಿ. ಅನಿರೀಕ್ಷಿತವಾಗಿರ್ತಕ್ಕಂಥ ಪ್ರಯಾಣ ಇವತ್ತಿನ ದಿವಸ ನಿಮಗೆ ಒದಗಿ ಬರಬಹುದಾಗಿರ್ತಕ್ಕಂಥದ್ದು. ದಂಪತಿಗಳು ಕೂಡ ಇವತ್ತಿನ ದಿವಸ ಸಹಕಾರವಾಗಿರ್ತಕ್ಕಂಥದ್ದಾಗಿರುತ್ತೆ. ಸರ್ಕಾರದಿಂದ ಸಹಕಾರ ಸಿಗ್ತಕ್ಕಂಥದ್ದು. ಪ್ರಯಾಣದಲ್ಲೂ ಕೂಡ ಕಟಕ ರಾಶಿಯವರಿಗೆ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಮಂಗಳಮಯವಾಗಿರ್ತಕ್ಕಂಥ ಸಮಯವನ್ನು ಇನ್ನೊಂದಷ್ಟು ಆನಂದಮಯವಾಗಿ ಕಾಣಬೇಕಾದ್ರೆ ವಿಶೇಷವಾಗಿ ಗುರುಗಳ ದರ್ಶನ, ಗುರುಗಳ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಬಿಡದಿಯಿಂದ ಮಂಗಳ ಅಂತ ಹೇಳಿ ಕರೆ ಮಾಡಿದ್ದಾರೆ. ಮಂಗಳ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಸರಿ, 1ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 28. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಗಳೇ, ನೀವು ಚೆನ್ನಾಗಿದ್ದೀರಾ ಗುರುಗಳೇ? ಚೆನ್ನಾಗಿದ್ದೀನಿ. ಏನು ನಿಮ್ಮ ಪ್ರಶ್ನೆ? ತಾಯಿ ಒಳ್ಳೇದು ಮಾಡಲಿ. ಮಗನ ಬಗ್ಗೆ ಕೇಳಬೇಕಾಯ್ತು ಗುರುಗಳೇ. ಹೆಸರು ತೇಜಸ್ ಅಂತ. 28 ವರ್ಷ ಗುರುಗಳೇ. ಅವ್ನಿಗೆ ಯಾವುದೇ ಕೆಲಸ ಮಾಡಿದ್ರು ಒಂದು ಕೆಲಸದಲ್ಲಿ ಸ್ಥಿರವಾಗಿ ಇರಲ್ಲ ಗುರುಗಳೇ. ಅದಕ್ಕೆ ಇವರಿಗೆ ಸ್ವಲ್ಪ ಬ್ರಹ್ಮದೋಷ, ಅಂದರೆ ಬ್ರಹ್ಮದೋಷ ಅಂತಕ್ಕಂಥದ್ದು, ಬ್ರಹ್ಮಹತ್ಯೆ ದೋಷ ಅಂತಕ್ಕಂಥದ್ದು ತೋರಿಸ್ತಾ ಇದೆ ಇಲ್ಲಿ. ನೀವೇನು ಮಾಡಬೇಕಪ್ಪ ಅಂದರೆ, ಯಾವ ವಾರ ಹುಟ್ಟಿರೋದು ಇವರು? 31/12/98. ದಿನ ಹೇಳಿ, ಯಾವ ದಿವಸ ಹುಟ್ಟಿದ್ದಾರೆ? ಗುರುವಾರ. ಒಳ್ಳೆ ಯಾಕಂದರೆ ಗುರುವಾರ, ಅದಕ್ಕೆ ಹೇಳಿದ್ದೆ ನಾನು. ಇವರು ಯಾಕಂದರೆ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಆಗಬೇಕಾದದ್ದು ಎಲ್ಲ ಕೂಡ ತಟಸ್ಥವಾಗ್ತಕ್ಕಂಥದ್ದಾಗಿರುತ್ತೆ, ಅಡಚಣೆಗಳು ಬರ್ತಕ್ಕಂಥದ್ದಾಗಿರುತ್ತೆ. ಅಂದರೆ ಬ್ರಹ್ಮಹತ್ಯೆ ದೋಷ ಅಂತಕ್ಕಂಥದ್ದು. ನೀವು ಎಲ್ಲಾದರೂ ಒಬ್ಬ ಬ್ರಾಹ್ಮಣರನ್ನು ನೀವು ಸಂಪರ್ಕಿಸಿ ಮನೆಯಲ್ಲಿ ಒಂದು ಏನಪ್ಪ ಅಂದರೆ ಪಂಚಗವ್ಯ ಹೋಮ ಅಂತ ಮಾಡ್ತಾರೆ, ಆಯಿತಾ? ಮನೆಯಲ್ಲಿ ಯಾವತ್ತಾದರೂ ಕೂಡ ಒಂದೊಮ್ಮೆ ಪಂಚಗವ್ಯ ಹೋಮವನ್ನು ಮಾಡಿಸಿ ಬ್ರಹ್ಮಾಂಡ ದಾನ ಅಂತ ಕರಿತೀವಿ. ಏನಪ್ಪ ಅಂದರೆ ಒಣಗಿರ್ತಕ್ಕಂಥ ಕೊಬ್ಬರಿಯನ್ನು ಇವರು ಬುಧವಾರದ ರಾತ್ರಿ ಇವರ ತಲೆ ಕೆಳಗಡೆ ಇಡಬೇಕು. ಅಕ್ಕಿ ಮತ್ತು ಕೃಷ್ಣನ ವಿಗ್ರಹ ಮತ್ತು ಏಲಕ್ಕಿಯನ್ನು ಅದರಲ್ಲಿ ಹಾಕಿ, ಏಲಕ್ಕಿ, ಕೃಷ್ಣನ ವಿಗ್ರಹ, ಅಕ್ಕಿಯನ್ನು ಒಂದು ಮೇಲ್ಗಡೆ ಒಂದು ನಾವು ಒಣಗೊಬ್ಬರಿಯನ್ನು ಕಟ್ ಮಾಡಿಕೊಂಡ್ರೆ ನಿಮಗೆ ಚೆಂಬು ಥರ ಬರುತ್ತೆ. ಅದರಲ್ಲಿ ಅಕ್ಕಿ ತುಂಬಿ ಕೃಷ್ಣನ ವಿಗ್ರಹ ಇಟ್ಟು ಅದರ ಮೇಲ್ಗಡೆ ಒಂದು 5-6 ಏಲಕ್ಕಿಯನ್ನಿಟ್ಟು ಅನನ್ಯವಾಗಿ ಮುಚ್ಚಿ ಪ್ರಾರ್ಥನೆ ಮಾಡಿ ನಿಮ್ಮ ಮಗನ ದಿಂಬಿನ ಕೆಳಗಡೆ ಇಟ್ಟು ಗುರುವಾರದ ದಿವಸ ತಗೊಂಡೋಗಿ ಫಲದಕ್ಷಿಣೆಗಳ ಸಮೇತವಾಗಿ ಯಾರಾದರೂ ಹಿರಿಯ ಬ್ರಾಹ್ಮಣರಿಗೆ ಕೊಟ್ಟು ಪಾದ ಮುಟ್ಟಿ ನಮಸ್ಕಾರ ಹಾಕ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹಾಗೆ ಹಾಲೇಶಪ್ಪ ಅಂತ ಹೇಳಿ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ಹಾಲೇಶಪ್ಪ ಅವರು ಯಾರ ಬಗ್ಗೆ ಕೇಳಬೇಕಾಗಿತ್ತು? ಅದೇ ನಮ್ಮ ಬಗ್ಗೆನೇ ಕೇಳುತ್ತೀವಿ, ಮನೆ ಬಗ್ಗೆ. ಸರಿ, 1ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 2. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ ಗುರುಜಿ. ಆರಾಮೇ ಇರಲ್ಲ ನಮ್ಮ ಮಗುಗೂ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ. ಅದೇ ಒಂದು ಪೂಜೆ ಮಾಡ್ತೇವೆ ಅಂತ ಹೇಳಿದ್ರಿ, ಪೂಜೆದು ಕಳ್ಸಿತ್ತು ನಿನ್ನೆ. ಅದು ನಿನ್ನೆ ನಾವು ಸ್ವಲ್ಪ ಸ್ಟೇಷನ್ ಹೋಗಿರ್ತೀವಿ ನಮ್ಮ ಮನೆ ವಿಚಾರದಾಗೆ. ಹಂಗಾಗಿ ಅದು ನಿಸ್ಕಣಕ್ ಆಗ್ಲಿಲ್ಲ ನಮಗೆ. ಖಂಡಿತ ಒಳ್ಳೆಯದಾಗುತ್ತೆ, ಚಿಂತೆ ಮಾಡುವ ಅಗತ್ಯವಿಲ್ಲ. ಏನು ಮಾಡಬೇಕಪ್ಪ ಅಂದರೆ, ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಗುರುವಾರದ ದಿವಸ ಮಧ್ಯಾಹ್ನ 12ರಿಂದ 1:30 ತನಕ ನಿಮಗೆ ಗುರುಹೋರ ಇರುತ್ತೆ. ಗುರುವಾರ, ಪ್ರತಿ ಗುರುವಾರ ನೀವು ಎಲ್ಲಾದರೂ ಮನೆಯಲ್ಲಿ ಒಂದು ಸ್ವಲ್ಪ ಅನ್ನ ಮಾಡಿ ಅದನ್ನು ತಗೊಂಡೋಗಿ ಪ್ರಾಣಿ ಪಕ್ಷಿಗಳಿಗೆ ಕೊಡಿ. ಗುರುವಾರದ ದಿವಸ ಮಾತ್ರ 12ರಿಂದ 1 ಗಂಟೆ ನೀವು ತಿಂಡಿ ತಿಂದಿದ್ರೂ ಪರವಾಗಿಲ್ಲ, ಅಥವಾ ತಿಂಡಿ ತಿನ್ನೋದಕ್ಕಿಂತ ಮುಂಚೆ ಮನೆಯಲ್ಲಿರ್ತಕ್ಕಂಥ ಗೃಹಿಣಿಯರು ವಿಶೇಷವಾಗಿ ಸ್ನಾನ ಮಾಡಿಕೊಂಡು ಅನ್ನ ಬೇಯಿಸಿ ತಗೊಂಡೋಗಿ ಬೀದಿ ನಾಯಿಗಳಿಗೋ ಪಕ್ಷಿಗಳಿಗೋ ಪ್ರಾಣಿಗಳಿಗೋ ಗುರುವಾರದ ದಿವಸ ತಗೊಂಡೋಗಿ ಕೊಡೋದ್ರಿಂದ ನಿಮ್ಮ ಸಂಚಿತ ಜನ್ಮದಲ್ಲಿರ್ತಕ್ಕಂಥ ಸಮಸ್ಯೆಗಳು ನಿವೃತ್ತಿ ಆಗುತ್ತೆ, ಆರೋಗ್ಯ ಅಭಿವೃದ್ಧಿ ಆಗುತ್ತೆ. ವಿಶೇಷವಾಗಿ ಗುರುವಾರದ ದಿವಸ ಸ್ವಲ್ಪ ಮನೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ಸ್ವಲ್ಪ ಅರಿಶಿಣ ಹಾಕಿ ಸ್ನಾನ ಮಾಡಿ, ಮನೆಯಲ್ಲೆಲ್ಲ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡಿ, ಪ್ರತಿ ಅಮಾವಾಸ್ಯೆಗೆ ಯಾವುದಾದ್ರೂ ಶಿವನ ಸನ್ನಿಧಾನದಲ್ಲಿ ದೀಪ ಹಚ್ಕೊಂಡು ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ರಾಶಿ ಫಲಗಳನ್ನು ಮುಂದುವರಿಸಬಹುದಾ? ಸಿಂಹರಾಶಿಯ ಫಲವನ್ನು ನೋಡಿದಾಗ ಭೂ ಸಂಬಂಧಿತವಾದ ವ್ಯವಹಾರಗಳಲ್ಲೂ ಕೂಡ ಇವತ್ತಿನ ದಿವಸ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ವೃತ್ತಿರಂಗದಲ್ಲಿ ಮೇಲಧಿಕಾರಿಗಳ ಸಹಕಾರ ಸಿಗ್ತಕ್ಕಂಥದ್ದು, ಬಡ್ತಿ ಸಿಗುವಂಥ ಒಂದು ಶುಭ ಸಂದರ್ಭ ಇರತಕ್ಕಂಥದ್ದು, ತಾಯಿಯ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಪ್ರಯಾಣದಲ್ಲೂ ಕೂಡ ಮಂಗಳಮಯವಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಸ್ವಲ್ಪ ಏನಪ್ಪ ಅಂದರೆ ಸಿಂಹರಾಶಿಯವರಿಗೆ ಯಾವುದೋ ಒಂದೊಂದು ದಿನದಲ್ಲಿ ಮಾತ್ರ ಸ್ವಲ್ಪ ಅನುಕೂಲಕರವಾಗಿರ್ತಕ್ಕಂಥದ್ದಾಗಿರುತ್ತೆ. ಯಾಕೆ ಅಂದರೆ ಅಷ್ಟಮದಲ್ಲಿ ಶನಿಯುಕ್ತನಾಗಿರೋದ್ರಿಂದ ಸ್ವಲ್ಪ ಸಮಸ್ಯೆಗಳೇ ಹೆಚ್ಚಿನ ರೀತಿಯಲ್ಲಿ ಆಗಿರುತ್ತೆ. ಆದರೂ ಕೂಡ ಚಂದ್ರನ ಒಂದು ಪರಿವರ್ತನೆ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು. ಮೇಲಧಿಕಾರಿಗಳಿಂದ ಸಹಕಾರ ಸಿಗುತ್ತೆ. ಇವತ್ತಿನ ದಿವಸ ಸಿಂಹರಾಶಿಯವರ ಮೇಧ ದಕ್ಷಿಣಾಮೂರ್ತಿಯ ಅಥವಾ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡತಕ್ಕಂಥದ್ದು ಮಂಗಳಮಯವಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಹೂಡಿಕೆಗಳಲ್ಲಿ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ, ಸ್ವಲ್ಪ ಎಚ್ಚರ ವಹಿಸಿ. ವೃತ್ತಿಯಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು, ಸ್ನೇಹಿತರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಗುತ್ತಿಗೆದಾರರಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಕನ್ಯಾ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಗಣಪತಿಯ ದಕ್ಷಿಣಾಮೂರ್ತಿಯ ಶಿರಡಿ ಸಾಯಿನಾಥನ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ
ತುಲಾರಾಶಿ ಗಣ್ಯ ವ್ಯಕ್ತಿಗಳ ಭೇಟಿ ಆಗ್ತಕ್ಕಂಥದ್ದು, ಪಶು ಕ್ರಯ ವಿಕ್ರಯ ಆದಿಗಳಲ್ಲಿ ಕೂಡ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಏನಂದರೆ ಕಲೆಗೆ ಸಂಬಂಧಪಟ್ಟ ಹಾಗೆ ಒಂದು ಕಲಾಸಕ್ತರಿಗೂ ಕೂಡ ಇವತ್ತಿನ ದಿವಸ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಬಂಧುಗಳ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ತುಲಾರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಗುರುಗಳ ಸನ್ನಿಧಾನಕ್ಕೆ ಮೇಧಾ ದಕ್ಷಿಣಾಮೂರ್ತಿ ಅಥವಾ ಸಾಂಬಶಿವನ ಸನ್ನಿಧಾನದಲ್ಲಿ ಇನ್ನೊಂದಷ್ಟು ಪ್ರಾರ್ಥನೆ ಮಾಡೋದ್ರಿಂದ ಮಂಗಳಮಯವಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ. ವಿದೇಶಿ ಪ್ರಯಾಣಗಳಿಗೂ ಕೂಡ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಪಿತ್ರಾರ್ಜಿತ ಆಸ್ತಿಗಳಲ್ಲಿ ಸ್ವಲ್ಪ ಏನಾದರೂ ಮಾನಸಿಕವಾಗಿರ್ತಕ್ಕಂಥ ಕುಟುಂಬದವರ ಒಂದು ಸದಸ್ಯರೊಟ್ಟಿಗೆ ಏನಾದರೂ ಕೂಡ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಆದರೆ ಪತಿಪತ್ನಿಯರ ಮಧ್ಯದಲ್ಲಿ ಇವತ್ತಿನ ದಿವಸ ಸಹಕಾರ ಮನೋಭಾವ ಬೆಳೆಯತಕ್ಕಂಥದ್ದಾಗಿರುತ್ತೆ. ವೃಶ್ಚಿಕ ರಾಶಿ ಇವತ್ತಿನ ದಿವಸ ವಿಶೇಷವಾಗಿ ಗುರುಗಳ ದರ್ಶನ ಮಾಡಿ ಗುರುವಿನ ಪ್ರಾರ್ಥನೆ ಮಾಡಿಕೊಳ್ತಕ್ಕಂಥದ್ದು ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ಇವತ್ತಿನ ವಿಷಯದ ಬಗ್ಗೆ ಮಾತಾಡೋದಾದರೆ ಗೃಹದೀಪ್ತ ವ್ಯವಸ್ಥೆ ಅಂದರೆ ಏನು ಗುರುಗಳೇ? ನಮ್ಮ ಬದುಕು ಬೆಳಕು ಅಂತಕ್ಕಂಥದ್ದು. ದೀಪ್ತ ಅಂದರೆ ಸಮೀಪ ಅಂತಕ್ಕಂಥದ್ದು. ದೀಪ ಬೇರೆ, ನಿರ್ಲಿಪ್ತ ಬೇರೆ. ದೀಪ್ತ ಅಂದರೆ ಸಮೀಪ, ಎಷ್ಟು ಡಿಸ್ಟೆನ್ಸ್ ಅಂತ. ಈ ಡಿಸ್ಟೆನ್ಸ್ಗೆ ದೀಪ್ತ ಅಂತ ಕರಿತೀವಿ. ಚಂದ್ರ, ಶನಿ, ಕುಜ ಮತ್ತು ಬಹಳ ಮುಖ್ಯವಾಗಿ ಗುರುವು ನಮ್ಮ ಜಾತಕದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ. ಆದರೆ ಬೇರೆ ಗ್ರಹಗಳು ವಹಿಸಲ್ವಾ ಅಂತಲ್ಲ. ಈಗ ಬುಧ ಮತ್ತು ಈಗ ಸೂರ್ಯನಿಂದ ಯಾವ ಗ್ರಹ ಎಷ್ಟು ದೂರದಲ್ಲಿದೆ ಆ ವ್ಯವಸ್ಥೆಯನ್ನು ನಾವು ದೀಪ್ತ ವ್ಯವಸ್ಥೆ ಅಂತ ಕರಿತೀವಿ. ಏನಪ್ಪ ಅಂದರೆ ಶುಕ್ರ ಮತ್ತು ಬುಧರಿಬ್ಬರಿಗೂ ಕೂಡ ಇದು ವರ್ತಿಸಲ್ಲ. ಅವರು ಯಾವಾಗಲೂ ಕೂಡ ಸೂರ್ಯನ ಸಮೀಪದಲ್ಲೇ ಇರ್ತಾರೆ. ಸೊ ಹಾಗಾಗಿ ಬುಧ ಶುಕ್ರರನ್ನು ಹೊರತುಪಡಿಸಿ ಇರ್ತಕ್ಕಂಥ ಯಾವ ಗ್ರಹಗಳು, ಇನ್ನು ಇರ್ತಕ್ಕಂಥದ್ದು 7 ಗ್ರಹಗಳಲ್ಲಿ ಇಬ್ಬರು ಹೋದರೆ ಇನ್ನು 5 ಜನ ಇರ್ತಾರೆ. ಅದರದ್ದು ಯಾವುದಪ್ಪ ಅಂದರೆ ಮೊದಲನೇದಾಗಿ ನಾವು ಚಂದ್ರನನ್ನು, ಗುರುವನ್ನು ಮತ್ತು ಬುಧನ ಆಯಿತು, ಕುಜನನ್ನು, ಗುರುವನ್ನು, ಶನಿಯನ್ನು ಮಾತ್ರ ನಾವು ಗಣನೆಗೆ ತಗೊಳ್ತೀವಿ. ಅಂದರೆ ಈ ವ್ಯವಸ್ಥೆ ಏನಪ್ಪ ಅಂದರೆ ಚಂದ್ರದೀಪ್ತ ವ್ಯವಸ್ಥೆ, ಕುಜದೀಪ್ತ ವ್ಯವಸ್ಥೆ ಮತ್ತು ಶನಿದೀಪ್ತ ವ್ಯವಸ್ಥೆ, ಗುರುದೀಪ್ತ ವ್ಯವಸ್ಥೆ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ ಸೂರ್ಯನಿಂದ ಇಷ್ಟು ಡಿಗ್ರಿಯಲ್ಲಿ ಈ ಗ್ರಹ ಇದ್ದರೆ, ಸೂರ್ಯ ಎಷ್ಟು ಡಿಗ್ರಿಯಲ್ಲಿದ್ದಾನೋ ಅವನಿಗೂ ಅವ್ರಿಗೆ ಮಧ್ಯದಲ್ಲಿರ್ತಕ್ಕಂಥ ಡಿಸ್ಟೆನ್ಸ್ ಏನಿದೆಯೋ ಅದಕ್ಕೆ ಆ ಡಿಸ್ಟೆನ್ಸನ್ನು ದೀಪ್ತ ವ್ಯವಸ್ಥೆ ಅಂತ ಕರಿತೀವಿ. ಕೆಲವು ಸಂದರ್ಭಗಳಲ್ಲಿ ದೀಪ್ತ ವ್ಯವಸ್ಥೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ 30 ಡಿಗ್ರಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿದ್ದಂಥ ಗ್ರಹಗಳು ಉತ್ತಮ ಫಲವನ್ನು ಕೊಡುತ್ತೆ. ಯಾಕೆ ಅಂದರೆ ಗ್ರಹಗಳು ಸೂರ್ಯನ ಸಮೀಪಕ್ಕೆ ಬಂದಾಗ ಅಸ್ತರಾಗ್ತಾರೆ, ಅವರ ಫಲವನ್ನು ಕಳ್ಕೊಳ್ತಾರೆ. ಈಗ ನಾವು ಕತ್ತಲು ಬೆಳಕಲ್ಲಿದ್ದಂಥವನ್ನು ಆಲಾಪ್ ಸಡನ್ ನಾವು ಲೈಟ್ ಹಾಕ್ಕೊಂಡು ಕೂತ್ಕೊಂಡಿದ್ದು ಕತ್ತಲಾಯಿತು ಅಂದರೆ, ಲೈಟ್ ಹೋಯ್ತು ಅಂದರೆ ಕತ್ತಲಾಗುತ್ತೆ. ಹಾಗೆ ಈ ದೀಪ್ತ ವ್ಯವಸ್ಥೆಯಲ್ಲಿದ್ದಂಥ ಒಂದು ವ್ಯಕ್ತಿಗಳೇನಾಗುತ್ತಾರೆ, ಈಗ ಹುಣ್ಣಿಮೆ ದಿವಸ ಹುಟ್ಟಿದರೆ ಇದು ಚಂದ್ರದೀಪ್ತ ಆಗಿ ಪರಿವರ್ತನೆ ಆಗುತ್ತೆ. ಇವರು ವಿಶೇಷವಾಗಿ ಏನಪ್ಪ ಅಂದರೆ ಈ ಬಲ ಇದ್ದಂಥವರು ಸ್ವಯಂಕೀರ್ತಿಯನ್ನು ಹೊಂದ್ತಾರೆ, ಪರಿಶ್ರಮದಿಂದ ಮೇಲೆ ಬರ್ತಕ್ಕಂಥವ್ರು ಆಗ್ತಾರೆ. ಸಾಕಷ್ಟು ಜನ ನಮ್ಮ ಮುಂದೆ ಎಕ್ಸಾಂಪಲ್ಗಳು ಇರ್ತಕ್ಕಂಥದ್ದು. ಅದರಲ್ಲಿ ಏನಪ್ಪ ಅಂದರೆ ದೀಪ್ತ ವ್ಯವಸ್ಥೆಯಲ್ಲಿ 30 ಡಿಗ್ರಿಗಿಂತ ಹೆಚ್ಚಿನ ದೂರದಲ್ಲಿ ಯಾವ ಗ್ರಹ ಇರುತ್ತೋ ಒಳ್ಳೆ ಫಲವನ್ನು ಕೊಡುತ್ತೆ. ಅದಕ್ಕಿಂತ ಕಡಿಮೆ ಬಂತು ಅಂತ ಇಟ್ಕೊಳ್ಳಿ, 20 ಡಿಗ್ರಿಯಿಂದ 20ರಿಂದ 30 ಡಿಗ್ರಿ ಈ ಮಧ್ಯದಲ್ಲಿ ಬಂದರೆ ಸ್ವಸ್ಥ ದೀಪ್ತ ವ್ಯವಸ್ಥೆ ಅಂತ ಕರೀತೀವಿ. ಇದಕ್ಕೆ ಏನಪ್ಪ ಅಂದರೆ 75% ಫಲ. ಅದು 100% ಆದರೆ ಇದು 75% ಫಲ. ಇನ್ನು ಮುದಿತ ದೀಪ್ತ ವ್ಯವಸ್ಥೆ ಅಂತ ಕರಿತೀವಿ. ಮುದಿ ಅಂದರೆ ವಯಸ್ಸಾಗಿರತಕ್ಕಂಥ, ಮುದಿತ ಅಂದರೆ ಅದಕ್ಕೂ ಕೂಡ ನಾವು ಸಾಮಾನ್ಯವಾಗಿ 15ರಿಂದ 20 ಡಿಗ್ರಿ ಮಧ್ಯದಲ್ಲಿ ಸೂರ್ಯ ಮತ್ತು ಆ ಗ್ರಹದ ಸಮೀಪದಲ್ಲಿರ್ತಕ್ಕಂಥ ಒಂದು ಸಮಯವನ್ನು ಮುದಿತ ದೀಪ್ತ ವ್ಯವಸ್ಥೆ ಅಂತ ಕರಿತೀವಿ. ಅಲ್ಲೂ ಕೂಡ ಏನು ಒಂದು 50% ಫಲವನ್ನು ಕೊಡ್ತಕ್ಕಂಥವನು. ಇನ್ನು ಶಾಂತ ದೀಪ್ತ ವ್ಯವಸ್ಥೆ ಅಂದರೆ ಏನು ಒಂದು 25% ಫಲ ಕೊಡ್ತಕ್ಕಂಥವನು ಆಗ್ತಾನೆ. ಶಕ್ತ ಅಂದರೆ 5ರಿಂದ 10% ಇರ್ತಕ್ಕಂಥದ್ದು. ಏನಾದರೂ ಸುಮ್ಮನೆ ಬೆಳಕು ಕಾಣುತ್ತೆ ಆದರೆ ನಮಗೆ ಉಪಯೋಗ ಆಗದೆ ಇರತಕ್ಕಂಥದ್ದಾಗುತ್ತೆ. ಇನ್ನು ಏನಪ್ಪ ಅಂದರೆ ಅಸ್ತ ಅಥವಾ ಏನು ಅಂದರೆ ನಿರ್ವೀರ್ಯ ವ್ಯವಸ್ಥೆ ಅಂತಕ್ಕಂಥದ್ದು ಬರುತ್ತೆ. ಈ ನಿರ್ವೀರ್ಯ ಅಂದರೆ ಈಗ ವೀರ್ಯ ವ್ಯವಸ್ಥೆ, ನಿರ್ವೀರ್ಯ ವ್ಯವಸ್ಥೆ ಅಂತ 2 ವ್ಯವಸ್ಥೆಗಳಿರುತ್ತೆ. ಈ ನಿರ್ವೀರ್ಯ ವ್ಯವಸ್ಥೆ ಅಂದರೆ ಏನೋ ಅವನಿಂದ ಫಲನೇ ಕೊಡದೇ ಇರತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಸೂರ್ಯನಿಂದ 0 ಡಿಗ್ರಿಯಲ್ಲಿ ಏನಾದರೂ ಶನಿ ಬಂದ ಅಂತ ಇಟ್ಕೊಳ್ಳಿ, 0 ಡಿಗ್ರಿಯಲ್ಲಿ ಏನಾದರೂ ಫಾರ್ ಎಕ್ಸಾಂಪಲ್ ಚಂದ್ರ ಬಂದ ಅಂತ ಇಟ್ಕೊಳ್ಳಿ. ಈ 0 ಡಿಗ್ರಿ ಬಂತು ಅಂದರೆ ಅವನು ಕೊಡಬೇಕಾದಂಥ ಫಲಗಳೆಲ್ಲವೂ ಕೂಡ ನಿಷ್ಫಲಗಳಾಗ್ಬಿಡುತ್ತೆ, ಫಲಗಳು ಕೊಡದೇ ಇರತಕ್ಕಂಥದ್ದಾಗುತ್ತೆ. ಯಾಕಂದರೆ ಅವನಿಗೆ ಬಲ ಇಲ್ಲ, ನಿಶಕ್ತನು, ಅವನು ಏನಂದರೆ ಅನಾರೋಗ್ಯ ಪೀಡಿತನಾಗಿರ್ತಕ್ಕಂಥವನಾಗ್ತಾನೆ. ಹಾಗಾಗಿ ಈ ಅನಾರೋಗ್ಯ ಪೀಡಿತನಾಗಿರ್ತಕ್ಕಂಥ ಗ್ರಹ, ಅದಕ್ಕೆ ಗ್ರಹಕ್ಕೆ ವ್ಯವಸ್ಥೆಗಳಿದೆ. ಬಾಲ್ಯ ವ್ಯವಸ್ಥೆ, ಯೌವನ ವ್ಯವಸ್ಥೆ, ಕೌಮೋದ ವ್ಯವಸ್ಥೆ, ವೃದ್ಧಾಪ್ಯ ವ್ಯವಸ್ಥೆ, ಅದು ನಾವು ಏನಂದರೆ ಮೃತ ವ್ಯವಸ್ಥೆ ಅಂತಕ್ಕಂಥ ವ್ಯವಸ್ಥೆಗಳಿರ್ತಕ್ಕಂಥದ್ದು. ಈ 30 ಡಿಗ್ರಿ ಒಂದು ರಾಶಿಯಲ್ಲಿ 13.5 ಡಿಗ್ರಿ ಸಾಮಾನ್ಯವಾಗಿ ಕ್ರಯಿಸುವಂಥದ್ದಾಗಿರುತ್ತೆ. ಆ ಥರ ಆ 30 ಡಿಗ್ರಿಯಲ್ಲಿ ಯಾವ ಗ್ರಹ ಬಲವಾಗಿರುತ್ತಪ್ಪ ಅಂದರೆ, ಒಂದು ಗ್ರಹ 30 ಡಿಗ್ರಿಯಲ್ಲಿ ಒಂದು ಮನೆಯಲ್ಲಿ ಸಂಚಾರವನ್ನು ಮಾಡಬೇಕಾದ್ರೆ ಅದನ್ನು ತೆಗೆದುಕೊಳ್ಳುವಂಥ ಸಮಯ ಆಗುತ್ತೆ.
ಅಲ್ಲಿ ಬಾಲ್ಯಾವ್ಯವಸ್ಥೆಯಲ್ಲಿ ಈ ಥರ ಏನಾದರೂ ರವಿಯ ಸಮೀಪದಲ್ಲಿದ್ದರೆ ಮಾತ್ರ, ಅದೇ ರವಿ ಮತ್ತು ಚಂದ್ರರಿಬ್ಬರು ಕೂಡ 180 ಡಿಗ್ರಿಯಲ್ಲಿ ಇರ್ತಾರೆ. ಯಾವಾಗ ಅಮಾವಾಸ್ಯ ಸಂದರ್ಭಗಳಲ್ಲೆಲ್ಲ ಇದರಲ್ಲಿ ಹುಣ್ಣಿಮೆ ಸಂದರ್ಭದಲ್ಲಿ 180 ಡಿಗ್ರಿಯಲ್ಲಿ ಇರ್ತಾರೆ. ಈ 180 ಡಿಗ್ರಿಗೆ ಬಂದಾಗ ಚಂದ್ರ ಬಲ ಜಾಸ್ತಿ ಇರುತ್ತೆ. ಚಂದ್ರ 15 ದಿವಸ ಕ್ಷಯನ ಆದರೆ ಇನ್ನು 15 ದಿವಸ ವೃದ್ಧಿಯಲ್ಲಿ ಇರ್ತಕ್ಕಂಥವ್ನು ಆಗ್ತಾನೆ. ಅದಕ್ಕೆ ದೀಪ್ತ ವ್ಯವಸ್ಥೆ ಅಂತಕ್ಕಂಥ. ಗುರುಗಳೇ, ಇನ್ನುಳಿದ ರಾಶಿ ಫಲಗಳನ್ನು ತಿಳಿಸಬಹುದಾ? ಧನುರಾಶಿಯನ್ನು ನೋಡಿದಾಗ ಇವತ್ತಿನ ದಿವಸ ಉದ್ಯೋಗದಲ್ಲಿ ಸ್ವಲ್ಪ ಮಾನಸಿಕವಾದಂಥ ಅಡಚಣೆಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಆಸ್ತಿ ಖರೀದಿಯ ವಿಚಾರದಲ್ಲೂ ಕೂಡ ಸ್ವಲ್ಪ ಮನಸ್ಸಿನಲ್ಲಿ ಅಂದರೆ ಏನೋ ತೆಗೆದುಕೊಳ್ಳಬೇಕು ಅಂತಕ್ಕಂಥ ತಿಕ್ಕಾಟ ನಿಮ್ಮನ್ನು ಕಾಡಿಸ್ಬೋದಾಗಿರ್ತಕ್ಕಂಥದ್ದು. ಸ್ವಲ್ಪ ಜೊತೆಯಲ್ಲಿದ್ದಂಥವರೊಟ್ಟಿಗೆ ಸ್ವಲ್ಪ ಪರಸ್ಪರರಾಗಿ ಏನಾದರೂ ಕೂಡ ಸ್ವಲ್ಪ ಶತ್ರುತ್ವ ಬೆಳೀತಕ್ಕಂಥದ್ದಾಗಿರುತ್ತೆ. ಧನುರಾಶಿಯವರು ಸ್ವಲ್ಪ ಮಾತಿನ ಮೇಲೆ ಎಚ್ಚರವಿರಲಿ. ವಿಶೇಷವಾಗಿರ್ತಕ್ಕಂಥ ಗಮನ ವೃತ್ತಿರಂಗದಲ್ಲೂ ಕೂಡ ಗಮನವರಿಸ್ತಕ್ಕಂಥದ್ದು ಶುಭಪ್ರದ. ಇವತ್ತಿನ ದಿವಸ ಅನನ್ಯವಾಗಿ ಮೇಧಾ ದಕ್ಷಿಣಾಮೂರ್ತಿಯ ಪ್ರಾರ್ಥನೆ, ಗುರುಗಳ ದರ್ಶನ ಮಾಡ್ತಕ್ಕಂಥದ್ದು ಧನುರಾಶಿಯವರಿಗೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೃತ್ತಿಯಲ್ಲಿ ಹೊಸ ಅವಕಾಶಗಳು ಸಿಗ್ತಕ್ಕಂಥದ್ದಾಗಿರುತ್ತೆ. ಮಿತ್ರರ ಸಹಕಾರ ಸಿಗ್ತಕ್ಕಂಥದ್ದು, ವಕೀಲರಿಗೆ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಸಾಲದಿಂದ ವಿಮೋಚನೆ ಸಿಗ್ತಕ್ಕಂಥ ಸುಯೋಗವು ಕೂಡ ಮಕರ ರಾಶಿಯವರಿಗೆ ಇರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಮಕರ ರಾಶಿಯವರು ಅನನ್ಯವಾಗಿ ಗುರುಗಳ ದರ್ಶನ ಮಾಡ್ಕೊಳ್ಳಿ. ಕುಲದೇವರ ಪ್ರಾರ್ಥನೆ, ಕುಲಗುರುಗಳ ದರ್ಶನ ಮಂಗಳಮಯವಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಭೂ ವ್ಯವಹಾರಾದಿಗಳಲ್ಲೂ ಕೂಡ ಲಾಭ ಆಗ್ತಕ್ಕಂಥದ್ದು. ಸಾಂಸಾರಿಕ ವಿಚಾರಗಳಲ್ಲಿ ಸ್ವಲ್ಪ ಮನಸ್ತಾಪಗಳಿರ್ತಕ್ಕಂಥದ್ದಾಗಿರುತ್ತೆ. ಪ್ರಯಾಣದಲ್ಲಿ ಸ್ವಲ್ಪ ವೆಚ್ಚಗಳಾಗ್ತಕ್ಕಂಥದ್ದು. ವಿದೇಶಿ ಪ್ರಯಾಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ದಿವಸ ಸನ್ಮಂಗಳವಾಗ್ತಕ್ಕಂಥದ್ದಾಗಿರುತ್ತೆ. ಹಿರಿಯರ ಒಂದು ಆಶೀರ್ವಾದದಿಂದ ಹಿರಿಯರ ಸಮಾಗಮನ ಆಗ್ತಕ್ಕಂಥ ಸುಯೋಗ, ಬಾಲ್ಯದ ಗೆಳೆಯರ ಸಮಾಗಮನ ಆಗ್ತಕ್ಕಂಥ ಸುಯೋಗ. ಕುಂಭರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ, ಕುಲಗುರುಗಳ ಪ್ರಾರ್ಥನೆ, ಅದರಲ್ಲೂ ಕೂಡ ಮೇಧಾ ದಕ್ಷಿಣಾಮೂರ್ತಿಯ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ. ವೃತ್ತಿಯಲ್ಲಿ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ನಂಬಿಕೆ, ಯಾರ ಮೇಲೆ ವಿಶ್ವಾಸವನ್ನು ಇಟ್ಕೊಂಡಿರ್ತಾರೋ ಅವರಿಂದ ಅನುಕೂಲ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಏನಾದರೂ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಅದರೊಟ್ಟಿಗೆ ಲಕ್ಷ್ಯ ವಹಿಸಿ ಮೀನರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ದಿವ್ಯತಮವಾಗಿರ್ತಕ್ಕಂಥ ಕ್ಷೇತ್ರಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ಸಾಹಿತ್ಯ ಆಸಕ್ತರಿಗೆ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಮೀನರಾಶಿಯವರು ಇವತ್ತಿನ ದಿವಸ ಗುರು ದತ್ತಾತ್ರೇಯರ ದರ್ಶನ, ದತ್ತಾತ್ರೇಯರ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ಸುರೇಶ್ ಅಂತ ಹೇಳಿ ಹಾಸನದಿಂದ ಒಬ್ಬ ಕಾಲರ್ ವೇಟ್ ಮಾಡ್ತಾರೆ. ಸುರೇಶ್ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆ ಸರಿ, 1 ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 9. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀವಿ. ಏನು ನಿಮ್ಮ ಪ್ರಶ್ನೆ? ಸರ್ ಗುರುಗಳೇ, ನಾವು ನಿಮ್ಮ ಹತ್ರ ಒಂದ್ಸಲ ಕೇಳಿದ್ವಿ. ಹಲೋ, ಕೇಳಿಸೋದು? ಹೇಳಿ. ಸ್ವಲ್ಪ ಧ್ವನಿಯನ್ನ ಏರು ಧ್ವನಿಯಲ್ಲಿ ಮಾತನಾಡಿ. ಜಮೀನಿನ ಬಗ್ಗೆ ಕೇಳಿದ್ವಿ. ಅದೇನ 10,000 ರೂಪಾಯಿ ದುಡ್ಡು ಹಾಕೊಂಡು ಎಲ್ಲ ಮೆಟೀರಿಯಲ್ ಕೊಟ್ಟಿದ್ವಿ. ಅದ್ ಮಾಡಿದ್ವಿ, ಅರ್ಧಂಬರ್ಧ ಮಾಡಿದ್ವಿ, ಮತ್ತೆ ಮುಂದಕ್ಕೆ ಮಾಡಲಿಲ್ಲ. ಹೌದು, ನೀವು ಅರ್ಧಂಬರ್ಧ ಮಾಡಿದ್ರೆ ಎಲ್ಲ ಕೂಡ ಅತಂತ್ರನೇ ಆಗುತ್ತೆ. ಸಂಪೂರ್ಣವಾಗಿ ನಾನು ಹೇಳಿರ್ತಕ್ಕಂಥದ್ದನ್ನು ಪೂರ್ಣ ಮಾಡಿ, ಖಂಡಿತ ಒಳ್ಳೇದಾಗುತ್ತೆ. ನೀವು ಅಲ್ಲ, ಪೂರ್ತಿ ಮಾಡ್ಲಿಕ್ಕೆ ಮಾಡಿದ್ರು ಬಿಡವರೇ. ಅಲ್ಲಿ ಇದು ಫೋನ್ ಮಾಡಿದಾಗ ಅದಕ್ಕೆ ಗುರುಗಳಿಗೆ ಕೊಡ್ತೀವಿ ಅಂತ ಹೇಳಿದ್ರು. ಕನೆಕ್ಷನ್ ಮಾಡ್ತಿದ್ರು, ಮಾಡಲಿಲ್ಲ. ಒಂದು ಅರ್ಧ ಮಾಡ್ತಿದ್ರಿ, ಇನ್ನು ಅರ್ಧ ಮಾಡ್ಸಿಲ್ಲ. ಅದು ಮತ್ತೆ ಯಾಕಂದರೆ ಸಾಕಷ್ಟು ಕಾಲಗಳಿರುತ್ತೆ, ನಾವು ತುಂಬ ಬ್ಯುಸಿ ಇರ್ತೀವಿ, ಹಾಗಾಗಿ ಅದು ಅನಿವಾರ್ಯತೆಗಳಿಂದ ಏನು ಮಾಡಲಿಕ್ಕಾಗಲ್ಲ. ದಯವಿಟ್ಟು ಏನು ಅನ್ಯತಾ ಭಾವಿಸಬೇಡಿ, ಮತ್ತೊಮ್ಮೆ ಪ್ರಯತ್ನ ಪಡಿ. ನಾನು ವೈಯಕ್ತಿಕವಾಗಿ ಮಾತನಾಡ್ತೀನಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ಗ್ರಹದೀಪ್ತ ವ್ಯವಸ್ಥೆ ಬಗ್ಗೆ ಹೇಳ್ತಾ ಇದ್ರಿ. ಈ ಯೋಗದ ಜಾತಕದವರ ಜೀವನ ಹೇಗಿರುತ್ತೆ? ಇದು ಸಮೃದ್ಧವಾಗಿ ವರ್ತಿಸಿಬಿಟ್ರೆ ಜಗತ್ತಿನಲ್ಲಿ ಈಗ ಕೆಲವೇ ನಾವು ವ್ಯಕ್ತಿಗಳನ್ನು ನಾವು ಅವರನ್ನು ಪೂಜನೀಯವಾಗಿ ನೋಡ್ತಕ್ಕಂಥದ್ದಲ್ಲ. ಪೂಜನೀಯ ಅಂದರೆ ಬೇರೆ, ಅದು ಬರ್ತಕ್ಕಂಥದ್ದು. ಪೂಜನೀಯ ಅಂತಕ್ಕಂಥದ್ದು ಧಾರ್ಮಿಕ ಚಿಂತನೆಗಳಿರ್ತಕ್ಕಾದ್ರೆ ಹಣಕಾಸಿನ ವಿಚಾರದಲ್ಲಿ ಒಳ್ಳೆ ಸತ್ಕೀರ್ತಿವಂತನಾದರು ಅಂತ ಇಟ್ಕೊಳ್ಳೋಣ. ಒಂದು 25-30 ಕಾರು ಮನೆ ಮುಂದೆ ನಿಂತ್ಕೊಂಡಿರುತ್ತೆ, ಒಂದು ದೊಡ್ಡ ಬಂಗ್ಲೆ ಇರುತ್ತೆ. ಕೀರ್ತಿ ಅಂತಕ್ಕಂಥದ್ದು ಆ ರೀತಿಯಾದಂಥ ಕೀರ್ತಿ ಸಿಗ್ತಕ್ಕಂಥದ್ದಾಗತ್ತೆ. ಈಗ ಧಾರ್ಮಿಕ ಚಿಂತನೆಗಳು ಹೆಚ್ಚಾಗಬೇಕಾದ್ರೆ ಧಾರ್ಮಿಕ ಗ್ರಹ ಅವ್ರಿಗೆ ಸನ್ಮಂಗಳವಾಗಿರ್ಬೇಕಂದ್ರೆ ಗುರುವಿನ ಪ್ರಭಾವ ಜಾಸ್ತಿ ಇರಬೇಕು. ಧಾರ್ಮಿಕ ಚಿಂತನೆಗಳಾಗಬೇಕಂದ್ರೆ ಬಹಳ ಮುಖ್ಯವಾಗಿ ಏನಪ್ಪ ಅಂದರೆ, ಇವರು ಸ್ವಂತ ಮನೆ ಕಟ್ಕೊಳ್ತಾರೆ. ಈಗ ಒಂದು ಸಣ್ಣದಾಗಿ ವ್ಯಾಪಾರವನ್ನು ಪ್ರಾರಂಭ ಮಾಡ್ತಾರೆ. ಮುಖ್ಯವಾಗಿ ಗುರುವಿನ ಅನುಗ್ರಹ ಚೆನ್ನಾಗಿತ್ತು, ಬುಧನ ಅನುಗ್ರಹ ಚೆನ್ನಾಗಿತ್ತು. ಗುರುವಿನ ಮತ್ತು ಬುಧನ ಸಂಯೋಜನೆ ಬಂದಾಗ ಸಣ್ಣದಾಗಿ ಒಂದು ವ್ಯಾಪಾರವನ್ನು ಶುರು ಮಾಡಿದಂಥವ್ರು ಕೊನೆಗೆ ಸಾವಿರಾರು ಕೋಟಿ ವ್ಯಾಪಾರ ಮಾಡಿರ್ತಕ್ಕಂಥವ್ರು ಕೂಡ ನಾವು ನೋಡ್ತೀವಿ. ಯಾಕೆ ಅಂದರೆ ಇದು ಬಹಳ ಮುಖ್ಯವಾಗಿ ಅವರಿಗೆ ಕೀರ್ತಿ ಕೊಡ್ತಕ್ಕಂಥದ್ದಾಗುತ್ತೆ. ಮನೆ
ಮನೆ ಇಲ್ಲದೆ ಏಕೆಂದರೆ ಅಲ್ಲಿ ತನಕ ಪಾಪ ಅವ್ರ ಕುಟುಂಬದಲ್ಲಿ ಒಂದು ಮನೆ ಇಲ್ಲದೆ ಇರತಕ್ಕಂಥವ್ರು ಇರ್ತಾರೆ. ಯಾರೋ ಪೂರ್ವಜರು ಮಾಡಿಟ್ಟಿರೋ ಮನೆ 40, 50, 60, 70 ವರ್ಷ ತನಕ ಅದೇ ಮನೇಲಿ ಇರ್ತಾರೆ. ಈ ಮಗ ಹುಟ್ಟಿದ ಮೇಲೆ ಒಂದು ಸಣ್ಣದಾಗಿ ರಿಯಲ್ ಎಸ್ಟೇಟ್ ಪ್ರಾರಂಭ ಮಾಡ್ತಾನೆ. ಯಾವಾಗ ಕುಜನ ದೀಪ್ತಿ ಚೆನ್ನಾಗಿತ್ತು ಅಂದರೆ ರಿಯಲ್ ಎಸ್ಟೇಟ್ ಚೆನ್ನಾಗಿ ಹಚ್ಚಿ ಬಂದುಬಿಡುತ್ತೆ. ಅವ್ರು ಏನು ಮಾಡ್ತಾರೆ, ಈಗ ನಾವು ಸಾಕಷ್ಟು ಮಂದಿಗಳನ್ನು ನೋಡ್ತೀವಿ, ಒಂದು ಸಣ್ಣದಾಗಿ ಶುರು ಮಾಡಿದ್ರು. ಈಗ ದೊಡ್ಡ ದೊಡ್ಡ ಕಂಪ್ನಿಗಳು ಕೂಡ ನಮ್ಮ ಹತ್ರ ಗೊತ್ತಿರತಕ್ಕಂಥದ್ದು ಇದ್ದಾವೆ. ಅವರೆಲ್ಲ ಸಣ್ಣದಾಗಿ ಪ್ರಾರಂಭ ಮಾಡಿರ್ತಕ್ಕಂಥವ್ರು ಇವತ್ತು ಸಾವಿರಾರು ಕೋಟಿ, 10,000, 12,000 ಕೋಟಿ ತನಕ ಅವ್ರು ರೀಚ್ ಆಗಿದ್ದಾರೆ. ಅಂದರೆ ಒಂದು ಕುಜ ಮತ್ತು ಗುರುವಿನ ಕಾಂಬಿನೇಷನ್ ಅವ್ರಿಗೆ ಚೆನ್ನಾಗಿದ್ದಾಗ, ಬಲಯುತವಾಗಿದ್ದಾಗ ಭೂಮಿಗೆ ಸಂಬಂಧಪಟ್ಟದ್ದನ್ನು ಅವ್ರಿಗೆ ಅನುಕೂಲ ಆಗ್ತಕ್ಕಂಥದ್ದಾಗಿರುತ್ತೆ. ಚಂದ್ರ ಚೆನ್ನಾಗಿದ್ದಾನೆ ಅಂತ ಇಟ್ಕೊಳ್ಳಿ, ಕೌಶಲ್ಯ ಚೆನ್ನಾಗಿರುತ್ತೆ, ಸಂವಹನ ಚೆನ್ನಾಗಿರುತ್ತೆ. ಬುಧ ಚಂದ್ರರು ಚೆನ್ನಾಗಿದ್ದರೆ ಒಳ್ಳೆ, ಈಗ ಡೈರೆಕ್ಟರ್, ಫಿಲಮ್ ಡೈರೆಕ್ಟರ್ಗಳು ಇವರೆಲ್ಲ ಕೂಡ, ಯಾಕಂದರೆ ನಾವು ಇವಾಗ ಕೆಲವೇ ಬೆರಳಿಗೆ ಎಷ್ಟುವರು ಮಾತ್ರ ನಾವು ಇವಾಗ ಅವ್ರನ್ನ ಬುದ್ಧಿವಂತರು ಅವರು ಇವರು ಅಂತೆಲ್ಲ ಕರಿತೀವಿ. ಅದೇನಾಗುತ್ತೆ, ಅವ್ರಿಗೆ ಆ ಇನ್ಸ್ಟೆಂಟ್ ಅದ್ರ ಮೇಲೆ ಇರ್ತಕ್ಕಂಥ ಆಸಕ್ತಿ ಅವರನ್ನು ಇನ್ನೊಂದಷ್ಟು ಪ್ರಬುದ್ಧತೆಗೆ ಕರ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಡ್ತಕ್ಕಂಥ. ನಮ್ಮ ಮನುಷ್ಯನ ಬದುಕು, ಪ್ರತಿಯೊಬ್ಬರ ಬದುಕು ಕೂಡ ಗ್ರಹಗಳ ಮೇಲೆ ಅವಲಂಬಿತವಾಗಿರುತ್ತೆ. ಖಂಡಿತವಾಗಲೂ ಇದಕ್ಕೆ ಶತಸಿದ್ಧವಾದಂಥ, ಯಾಕೆಂದರೆ ಕೆಲವು ನಾವು ಜಾತಕಗಳ ಪರಿಶೀಲನೆಯಲ್ಲಿ ಅವರು ಹೇಗೆ ಇದನ್ನೆಲ್ಲ ಬಂದರು ಅಂದಾಗ ಆ ಸಮಯ ಅವ್ರಿಗೆ ವರ್ತಿಸ್ತಾ ಇರತಕ್ಕಂಥದ್ದಾಗುತ್ತೆ. ಸಮಯಕ್ಕೆ ಅಂದರೆ ಗ್ರಹ ಯಾವುದು ನಮ್ಮ ಬೆನ್ನಿಂದೆ ಇದೆಯೋ ಆ ಗ್ರಹ ನಮ್ಮನ್ನು ಆ ಒಳ್ಳೆ ದಿಕ್ಕಿನಲ್ಲಿ ಕರ್ಕೊಂಡು ಹೋಗ್ಬೋದು ಅಥವಾ ಕೆಟ್ಟ ದಿಕ್ಕಿನಲ್ಲಿ ಕರ್ಕೊಂಡು ಹೋಗ್ಬೋದು. ಎಲ್ಲದಕ್ಕೂ ಕಾರಣ ಗ್ರಹಗಳೇ ಆಗಿರುತ್ತೆ. ಗ್ರಹಗಳನ್ನು ಹೊರತುಪಡಿಸಿ ನಮ್ಮ ಬದುಕು ಏನೂ ಇಲ್ವಲ್ಲ. ಅದಕ್ಕೆ ದೈವಾಧೀನಂ ಜಗತ್ ಸರ್ವಂ ಗ್ರಹಾಧೀನಂತೂ ಮಾನವ ಅಂತ ಹೇಳ್ತೀವಿ ನಾವು. ಸಹಜವಾಗಿ ಲೋಕಾರೂಢಿಯಾಗಿ ಮಾತನಾಡ್ತಕ್ಕಂಥದ್ದು, ಗ್ರಹಗಳು ನಮ್ಮ ಅಧೀನದಲ್ಲಿ, ಅವರ ಅಧೀನದಲ್ಲಿ ನಮ್ಮನ್ನು ಇಟ್ಕೊಂಡು ಕೆಲಸ ಮಾಡಿಸ್ತಾ ಇರ್ತಕ್ಕಂಥವ್ರು ಆಗ್ತಾರೆ. ಪ್ರಾಣಿ ಪಕ್ಷಿಗಳಿಗೆ ಇಲ್ವಾ ಅಂದರೆ ಮನುಷ್ಯನಿಗೆ ಮಾತ್ರ ಜ್ಞಾನ ಇರ್ತಕ್ಕಂಥದ್ದು. ಇನ್ಯಾವುದೇ ಜಗತ್ತಿನಲ್ಲಿ ಜೀವ ಯಾವ ಸಂಕುಲಗಳಿಗೂ ಕೂಡ ಜ್ಞಾನ ಇಲ್ಲ. ದೇವರನ್ನು ಹೊರತುಪಡಿಸಿ ಮನುಷ್ಯನಿಗೆ ಮಾತ್ರ ಜಂತೂನಾಂ ನರಜನ್ಮ ಉತ್ತಮಂ ಅಂತೇಳಿ ಎಲ್ಲ ಜೀವಜಂತುಗಳಿಗೂ ಕೂಡ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಜಂತು ಅಂದರೆ ಮಾನವ ಜನ್ಮ. ಹಾಗಾಗಿ ನಮಗೆ ಮಾತ್ರ ಜ್ಞಾನ ಇದೆ, ಬುದ್ಧಿನೂ ಇದೆ, ಜ್ಞಾನನೂ ಇದೆ. ಬೇರೆ ಪ್ರಾಣಿ ಪಕ್ಷಿಗಳಿಗೆ ಬುದ್ಧಿ ಇರುತ್ತಷ್ಟೇ, ಜ್ಞಾನ ಇರಲ್ಲ. ಯಾರಿಗೆ ಜ್ಞಾನ ಇದೆಯೋ ಅವನೇ ಸುಸಂಪನ್ನನಾಗಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ವಿಷಯಗಳನ್ನು ಚರ್ಚೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಶುಭಂ ಭೂಯಾತ್. ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದಳ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.